59 ಅಲೆಮಾರಿ ಜಾತಿಗಳಿಗೆ 1% ಮೀಸಲಾತಿ ಕೊಡಬೇಕು ಅಂತ ಹೇಳಿ ಕರ್ನಾಟಕದಾದ್ಯಂತ ಅಕ್ಟೋಬರ್ 8ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಲಿತ ಸಂಘರ್ಷ ಸಮಿತಿ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಬಿ ಜಂಟಿಯಾಗಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸೋದಕ್ಕೆ ತೀರ್ಮಾನವನ್ನು ಮಾಡಿದೆ. ಹಾಗೆಯೇ ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ ಇಂದ ಮುಖ್ಯಮಂತ್ರಿಗಳ ಮನೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನ ಅಕ್ಟೋಬರ್ 8ನೇ ತಾರೀಕು ಮುಂದಿನ ತಿಂಗಳು ದೊಡ್ಡ ಕಾರ್ಯಕ್ರಮವನ್ನ ಇಟ್ಕೊಂಡಿದೆ. ಪರಿಶಿಷ್ಟ ಜಾತಿಯವರಿಗೆ ಕೊಟ್ಟಂತ ಮೀಸಲಾತಿ ಆಯಾ ಜನಾಂಗದ 101 ಜಾತಿಗಳಿಗೆ ಸಮನಾಗಿ ಹಂಚಿಕೆ ಆಗಿಲ್ಲ ಅಂತ ಹೇಳಿ ಕಳೆದ 35 ವರ್ಷಗಳಿಂದ ಹೋರಾಟ ನಿರಂತರವಾಗಿ ನಡೀತಾ ಇದ್ದನ್ನು ಗಮನಿಸಿ ಸುಪ್ರೀಂ ಕೋರ್ಟ್ನ 7 ಜನರ ನ್ಯಾಯಾಧೀಶರ ಪೀಠ ತೀರ್ಪನ್ನು ಕೊಟ್ಟ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಗೌರವಾನ್ವಿತ ನಾಗಮೋಹನ್ ದಾಸರವರ ಆಯೋಗವನ್ನು ರಚಿಸಿತು. ನಾಗಮೋಹನ್ ದಾಸರವರು ಅತ್ಯಂತ ವೈಜ್ಞಾನಿಕವಾಗಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು. ಅವರ ವರದಿನಲ್ಲಿ ಅಲೆಮಾರಿಗಳಿಗೆ 1% ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಗೆ 6, ವಲಯ ಮತ್ತು ಸಂಬಂಧಿತ ಜಾತಿಗಳಿಗೆ 5, ಗೋವಿ ಕೊರಬ ಪರ್ಚ ಇತರೆ ಜಾತಿಗಳಿಗೆ 4%, AKADAA ಜಾತಿ ಬರೆಸ್ತಂಥವ್ರು 1 ಅಂತ ಹೇಳಿ ಗುಂಪುಗಳನ್ನು ಮಾಡಿ 5 ಗುಂಪನ್ನು ಮಾಡಿ ಮೀಸಲಾತಿಯನ್ನ ಕಲ್ಪಿಸಿದ್ರು. ಆದರೆ ರಾಜ್ಯ ಸರ್ಕಾರ ಇದೆಲ್ಲವನ್ನು ಕೂಡ ಪರಿಷ್ಕರಣೆ ಮಾಡಿ 3 ಗುಂಪುಗಳನ್ನಾಗಿ ಮಾಡಿ ವಲಯ ಸಂಬಂಧಿತ ಜಾತಿಗಳಿಗೆ 6, ಮಾದಿಗ ಸಂಬಂಧಿತ ಜಾತಿಗಳಿಗೆ 6, ಮತ್ತೆ ಕೊರಮ ಕೊರಚ ಲಮಾಣಿಗಳು ಮತ್ತು ಅವ್ರ ಜೊತೆಗೆ 59 ಅಲೆಮಾರಿಗಳನ್ನು ಸೇರಿಸಿ 5% ಮೀಸಲಾತಿಯನ್ನು ಕೊಟ್ಟು ವರ್ಗೀಕರಣ ಮಾಡಿದೆ. ಈ ವರ್ಗೀಕರಣ ಏನು ರಾಜ್ಯ ಸರ್ಕಾರ ಮಾಡಿದೆ, ಇದು ನಾಗಮೋಹನ್ ದಾಸರವರು ಕೊಟ್ಟಂತ ವರದಿ ಏನಿದೆ ಆ ವರದಿಯನ್ನ ಇವರು ಸರಿಯಾಗಿ ಪರಿಗಣಿಸಿಲ್ಲ. ಅವ್ರಿಗೆ ಆಯೋಗನೇ ಬೇಕಾಗಿರಲ್ಲ. ಅಂದರೆ ಇವರೇ ಮಾಡ್ಬೋದಿತ್ತಲ್ಲ, ಆಯೋಗ ಯಾಕೆ ಮಾಡಿದ್ರು? ಸದಾಶಿವ ಆಯೋಗದಲ್ಲಿ ಅಲೆಮಾರಿಗಳಿಗೆ ಪಾಪ 1% ಕೊಟ್ಟು ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಾಧುಸ್ವಾಮಿ ಅವರು ವರದಿ ಕೊಟ್ಟಾಗ ಸರ್ಕಾರ ಅವರು ಕೂಡ 1% ಕೊಟ್ಟಿದ್ದಾರೆ. ನಾಗಮೋಹನ್ ದಾಸ್ ಅವರು ಕೂಡ 1% ಕೊಟ್ಟಿದ್ದಾರೆ. ಆದ್ರೆ ಸರ್ಕಾರ ಅವರು ಕಡೆಗಣಿಸಿ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಸ್ವಲ್ಪ ಮುಂದುವರೆದ ಜಾತಿಗಳೊಟ್ಟಿಗೆ ಅವರು ಸೇರಿಸಿರೋದ್ರಿಂದ ಅಲ್ಲಿ ಸ್ಪರ್ಧೆ ಮಾಡಕ್ಕೆ ಅಲೆಮಾರಿ ಸಮಾಜದವರು ಸಾಧ್ಯ ಆಗಲ್ಲ. ಯಾಕಂದ್ರೆ ಆ ಸಮಾಜದಲ್ಲಿ ಯಾರೂ ಕೂಡ ಮಂತ್ರಿಗಳಿಲ್ಲ, ಶಾಸಕರಿಲ್ಲ, ಮಂಡಲ ಪಂಚಾಯತ್ ಸದಸ್ಯರುಗಳಿಲ್ಲ, ಯಾವುದೇ ರಾಜಕೀಯ ಸ್ಥಾನ ಅವರು ಸಿಕ್ಕಿಲ್ಲ.